ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಮ ಪ್ರೇಮ ಭಾಜನ ಭರತ್ ಬಡೆ ನ ಯೇಹಿ ಕರತೂತಿ ಚಾತಕ ಹಂಸ ಸರಾಹಿಯತ್ ಟೇಂಕ ಬಿಬೇಕ ಬಿಭೂತಿ ದೇಹ ದಿನಹು ದಿನ ದೂಬರಿ ಹೋಯಿ घटई तेजु बलु मुख छबी सोई नित नव राम प्रेम पनु पीना बड़त धर्म दलु मनु न मलीना जिमि जलु निघटत सरद प्रकासे बिलसत बेतस बनज विकासे सम दम संजम नियम उपासा नखत भरत हिय बिमल अकासा ध्रुव विश्वास अवधि राकासी स्वामी सुरति सुरबीथी बिकासी राम प्रेम विधु अचल अदोषा सहित समाज सोह नित चोखा भरत रहनी समुझनी करतूती भगति बिरति गुण बिमल विभूति बरनत सकल सुखबी सकुचाही ಸೇಸ ಗಣೇಶ ಗಿರಾ ಗಮು ನಾಹಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ತನ್ನೆಲ್ಲ ಭೋಗೈಶ್ವರ್ಯಗಳನ್ನು ಕೂಡ ತ್ಯಾಗ ಮಾಡಿಬಿಡ್ತಾನೆ. ಮತ್ತೆ ಅನಾಸಕ್ತನಾಗಿ ನಂದಿ ಗ್ರಾಮದಲ್ಲಿ ಒಂದು ಪರ್ಣಕುಟಿಯನ್ನು ಮಾಡಿಕೊಂಡು ಅಲ್ಲಿ ಅವನು ಬಾಳ್ತಾ ಇದ್ದ. ಶ್ರೀರಾಮನ ಪ್ರೇಮಿ ಭಕ್ತರು ಭೋಗೈಶ್ವರ್ಯವನ್ನ ವಾಂತಿಯ ಹಾಗೆ ಬಿಟ್ಬಿಡ್ತಾರೆ. ಇದರ ಬಗ್ಗೆ ನಾನು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳಿದ್ದೆ ಓದ ಭಾಗದಲ್ಲಿ. ಅವರು ಒಂದು ಸರಿ ಬಿಟ್ರೆ ಮತ್ತೆ ಅದ್ರ ಕಡೆ ಕಣ್ಣೆತ್ತು ಕೂಡ ನೋಡ್ತಾ ಇರಲಿಲ್ಲ. ಇಲ್ಲಿ ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಚಾತಕ ಪಕ್ಷಿ ಇದೆಯಲ್ಲ, ಅದು ಯಾವತ್ತೂ ನೆಲದ ನೀರನ್ನ ಕುಡಿಯೋದಿಲ್ಲ. ಆ ರೀತಿ ಒಂದು ನಿಯಮವನ್ನ ಹಾಕೊಂಡಿರತ್ತದು, ನಾನು ನೆಲದ ನೀರನ್ನ ಕುಡಿಯೋದಿಲ್ಲ ಅಂತ. ಮೇಘ ಜಲವನ್ನ ಅಂದ್ರೆ ಏನು, ಮಳೆ ನೀರನ್ನೇ ಅದು ಡೈರೆಕ್ಟ್ ಆಗಿ ಆ ಮೇಘದಿಂದ ಬಿದ್ದು ಮಳೆ ನೀರಾಗಿ ಬೀಳ್ತಾ ಇರುತ್ತಲ್ಲ, ಅದನ್ನ ಹಾಗೆ ಬಾಯಲ್ಲಿ ಇಟ್ಕೊಂಡು ಕುಡಿಯತ್ತಂಥದ್ದು. ನೆಲದ ಮೇಲೆ ಬಿದ್ದುಬಿಟ್ರೆ ಅದು ಆ ನೀರನ್ನ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಅದು ಮೇಘ ಜಲವನ್ನೇ ನಿರೀಕ್ಷೆ ಮಾಡ್ತಾ ಇದ್ದಿದ್ರಿಂದ ಅದು ಶ್ಲಾಘನೀಯ. ಅಂತಂದ್ರೆ ಏನು, ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು, ಅಥವಾ ಒಂದು ವಿಶೇಷವಾಗಿ ಅದನ್ನ ನೆನಪಿಸ್ಕೊಳ್ತೀವಿ, ಈ ರೀತಿ ಮಾಡುತ್ತೆ ಅದು ಅಂತ. ಅದಕ್ಕೋಸ್ಕರ ಅದು ಹೆಸರುವಾಸಿಯಾಗಿದೆ. ಮತ್ತೆ ನೀರ ಕ್ಷೀರಗಳನ್ನ ಬೇರೆ ಬೇರೆ ಮಾಡುವಂತಹ ಶಕ್ತಿ ಹಂಸದಲ್ಲಿರೋದ್ರಿಂದ ಅದು ಕೂಡ ಪ್ರಶಂಸಾ ಪಾತ್ರವಾಗಿದೆ. ಈಗ ನೀರು ಯಾವುದು ಮತ್ತೆ ಹಾಲು ಯಾವುದು ಎರಡನ್ನೂ ನೀವು ಮಿಕ್ಸ್ ಮಾಡಿ ಕೊಟ್ಟರೂ ಕೂಡ ಅದು ಹಾಲನ್ನ ಮಾತ್ರ ತಗೊಂಡು ನೀರನ್ನ ಬೇರ್ಪಡಿಸುತ್ತೆ. ಅದನ್ನ ಬೇರ್ಪಡಿಸುವಂತಹ ಒಂದು ಶಕ್ತಿ ಅದರಲ್ಲಿ ಇರೋದ್ರಿಂದ ಅದು ಪ್ರಶಂಸೆಗೆ ಪಾತ್ರವಾಗಿದೆ. ಜಾತಕದಂತಹ ನಿಯಮ ನಿಷ್ಠೆ ಮತ್ತೆ ಹಂಸದಂತಹ ವಿವೇಚನಾ ಶಕ್ತಿ ಭರತನಲ್ಲಿ ಸಹಜವಾಗೇ ಇದೆ. ಯಾಕೆ ಅಂತಂದ್ರೆ, ಈಗ ಶ್ರೀರಾಮ ಯಾವಾಗ ವಾಪಸ್ ಬರ್ತಾನೋ ಅಂದ್ರೆ ಅವನ ಪುನರಾಗಮನಕ್ಕೋಸ್ಕರ ನಿಯಮ ನಿಷ್ಠೆಗಳನ್ನ ಹಾಕೊಂಡಿದ್ದಾನೆ. ಮತ್ತೆ ಭರತ ಎದುರು ನೋಡ್ತಾ ಇದ್ದಾನೆ, ಅವನು ಬರೋದನ್ನೇ ಕಾಯ್ತಾ ಇದ್ದಾನೆ. ಅವನು ಬರೋವರೆಗೂ ಅವನ ನಿಯಮ ನಿಷ್ಠೆಗಳನ್ನ ಹಾಕೊಂಡು ಅವನಿಗೋಸ್ಕರ ಕಾಯ್ತಾ ಇದ್ದಾನಲ್ವಾ. ಅದಕ್ಕೋಸ್ಕರ ಇಲ್ಲಿ ಜಾತಕದಂತಹ ನಿಯಮ ನಿಷ್ಠೆಗಳಿದೆ, ಮತ್ತೆ ಹಂಸದಂತಹ ವಿವೇಚನಾ ಶಕ್ತಿ ಭರತನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಧರ್ಮ ಅಧರ್ಮಗಳನ್ನ ಬೇರೆ ಬೇರೆಯಾಗಿಸಿ ಅವನು ಸ್ಪಷ್ಟವಾಗಿ ನೋಡುವಂಥವನು. ಭರತನ ಈ ವಿಶಿಷ್ಟ ಗುಣಗಳು ಇರೋದು ಮಾತ್ರ ಅಲ್ಲ, ಶ್ರೀರಾಮಚಂದ್ರನಲ್ಲಿ ಅವನಿಗೆ ಅನನ್ಯ ಭಕ್ತಿ ತತ್ಪರತೆಗಳು ಕೂಡ ಇದೆ. ಅಂದ್ರೆ ಇದೆಲ್ಲ ಬರೀ ಏನೋ ಒಂದು ಸಾಧಿಸ್ಬೇಕು ಅಂತ ಅವನಲ್ಲಿಲ್ಲ. ಈ ಎಲ್ಲ ಗುಣಗಳಿರೋದು ಓಕೆ, ಆದರೆ ಇದಕ್ಕಿಂತ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಅಂತಂದರೆ ಅವನೊಬ್ಬ ರಾಮನ ಭಕ್ತನಾಗಿದ್ದ. ಆ ಭಕ್ತಿ ಒಂದಿತ್ತು ಅಂತಂದರೆ ಅವನಲ್ಲಿ ಏನು ಗುಣ ಇದ್ರೂ ಕೂಡ ಅದು ಹೈಲೈಟ್ ಆಗತ್ತೆ. ಅದಕ್ಕೆ ಇಲ್ಲಿ ಅವನು ವೈಶಿಷ್ಟ್ಯವನ್ನು ಹೊಂದಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಶ್ರೀರಾಮನಿಗೆ ಅವನು ಪ್ರೀತಿ ಪಾತ್ರನಾಗಿರೋದು ಕೂಡ ಅವನ ಒಂದು ವೈಶಿಷ್ಟ್ಯತೆ. ಇಲ್ಲಿ ಅವನಿಗೆ ಧರ್ಮ ಅಧರ್ಮ ಯಾವುದು ಅದು ಗೊತ್ತಿದೆ. ರಾಮ ಬರೋ ತನಕ ನಾನು ನಿಯಮ ನಿಷ್ಠೆಗಳನ್ನು ಫಾಲೋ ಮಾಡಬೇಕು ಅನ್ನೋದು ಗೊತ್ತಿದೆ, ಅವನಿಗೋಸ್ಕರ ಕಾಯಬೇಕು ಅನ್ನೋದು ಗೊತ್ತಿದೆ. ಅದಕ್ಕಿಂತ ವಿಶೇಷವಾಗಿ ಅವನಿಗೆ ಶ್ರೀರಾಮನಲ್ಲಿ ಅನನ್ಯವಾದಂತಹ ಭಕ್ತಿ ಇದೆ. ಮತ್ತು ಅವನು ರಾಮನಿಗೆ
ಪ್ರೀತಿ ಪಾತ್ರನಾಗಿದ್ದಾನಲ್ಲ, ಇವೆಲ್ಲ ಅವನ ವಿಶೇಷ ಗುಣಗಳು. ಅದಕ್ಕೋಸ್ಕರನೇ ಭರತ ಅತ್ಯಂತ ಶ್ಲಾಘನೀಯನಾಗಿರುವಂಥವನು, ಅಂದರೆ ಎಲ್ಲರೂ ಮೆಚ್ಕೊಳ್ಳುವಂಥವನು ಅಂತ ಅರ್ಥ. ಭರತನ ಶರೀರ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಬಡವಾಗ್ತಾ ಇತ್ತು. ಯಾಕೆ ಅಂತಂದರೆ ಅವನು ಅನ್ನ ಮತ್ತು ಘೃತ ಅಂತಂದರೆ ಏನು? ಅನ್ನ ಅಂದರೆ ದಿನ ಊಟ ಮಾಡುವಂಥದ್ದು, ಮತ್ತು ಘೃತ ಅಂತಂದರೆ ಜಿಡ್ಡಿನ ಅಂಶ ಇರುತ್ತಲ್ಲ ಅದು. ಅದರಿಂದ ಹುಟ್ಟುವಂಥ ಮೇಧಸ್ಸು, ನಮ್ಮ ಶರೀರದಲ್ಲಿ ಒಂದು ಮಾಂಸಖಂಡ ಅದೆಲ್ಲ ಬೆಳಿಬೇಕು ಅಂತಂದರೆ ಅನ್ನ ಇರಬೇಕು ಮತ್ತು ಜಿಡ್ಡಿನ ಅಂಶ ಇರಬೇಕು. ಅದು ಯಾವುದೂ ಇಲ್ಲದೆ ಅವನ ಮೈಯಲ್ಲಿದ್ದಂತಹ ಕೊಬ್ಬು ಅಂತ ಹೇಳ್ತೀವಲ್ವ, ಅದೆಲ್ಲ ಕರಗಿ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಈಗ ಋಷಿಗಳು ಎಷ್ಟು ಸಣ್ಣಕ್ಕೆ ಹೆಂಗಿರ್ತಾರೆ ನೋಡಿ, ಯಾಕೆ ಅವರೆಲ್ಲ ಬರೀ ಹಣ್ಣು ಹಂಪಲು ತಿನ್ಕೊಂಡಿರ್ತಾರೆ, ಗೆಡ್ಡೆ ಗೆಣಸನ್ನು. ಅವರು ಏನೂ ಜಾಸ್ತಿ ಊಟ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವರು ಸಾಧನೆಯಲ್ಲಿ ಇರ್ತಾರಲ್ವ. ಅದಕ್ಕೆ ಇವನು ಕೂಡ ಈಗ ನನ್ನ ಅಣ್ಣ ಹೇಗಿದ್ದಾನೋ ಹಾಗೆ ಇರಬೇಕು ಅಂತಂದ್ಬಿಟ್ಟು ಅವನು ಏನೂ ತಗೊಳ್ತಾ ಇಲ್ಲ ಜಾಸ್ತಿ. ಅದಕ್ಕೇನಾಯಿತು, ಅವನ ಶರೀರ ಸಣ್ಣ ಆಗ್ತಾ ಹೋಗ್ತಾ ಇದೆ. ಆದರೆ ಅವನ ಆತ್ಮಬಲ ಇದೆಯಲ್ಲ ಅದು, ಮತ್ತು ತೇಜಸ್ಸು, ಆ ಮುಖದ ಕಾಂತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದು ನೋಡಿ, ಒಂದು ಭಕ್ತಿಯಲ್ಲಿರೋರಿಗೆ ಇದೊಂದು ವಿಶೇಷತೆ. ಅವರು ಊಟ ಕಡಿಮೆ ಮಾಡಿದ್ರು ಕೂಡ ಅವರ ಮುಖದಲ್ಲಿರುವಂಥ ತೇಜಸ್ಸು ಯಾವತ್ತೂ ಕಡಿಮೆ ಆಗೋದಿಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುತ್ತೆ. ರಾಮನ ಪ್ರೀತಿಯ ಪಣ, ಆಮೇಲೆ ರಾಮ ಪ್ರೇಮದ ಪಣ ನಿತ್ಯ ನೂತನವಾಗಿ ಪರಿಪುಷ್ಟವಾಗ್ತಾ ಇತ್ತು. ಅಂದರೆ ಆ ಭಗವಂತನ ಮೇಲೆ ಇರುವಂಥ ಪ್ರೀತಿ, ಅವನನ್ನು ನೋಡಬೇಕು, ಇನ್ನು ಯಾವಾಗ ಈ ವನವಾಸ ಕಳಿಯತ್ತೋ ಅಂತ ಕಾಯ್ತಾ ಇರ್ತಾನಲ್ಲ, ಅದು ಅವನಿಗೆ ಏನು ಮಾಡ್ತಾ ಇದೆ, ಪ್ರತಿನಿತ್ಯ ಅವನು ಹೊಸದಾಗಿ ಒಂದು ಶಕ್ತಿಯನ್ನು ಪಡಿತಾ ಇದ್ದಾನೆ. ಅದಿನ್ನೂ ಪರಿಪುಷ್ಟವಾಗ್ತಾ ಇತ್ತು. ಧರ್ಮನಿಷ್ಠೆಗಳು ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ವು. ಮನಸ್ಸು ಪ್ರಸನ್ನವಾಗಿ ಲವಲವಿಕೆಯಿಂದ ಕೂಡಿತ್ತು. ಶರದೃತುವಿನಲ್ಲಿ ಸರೋವರಗಳು ನಿರ್ಮಲವಾದ ನೀರಿನಿಂದ ಸ್ಪಷ್ಟವಾಗಿ ವಿರಾಜಿಸುತ್ತೆ. ಆಕಾಶ ನಿರ್ಮಲವಾಗಿ ಪ್ರಕಾಶಿಸ್ತಾ ಇರುತ್ತೆ. ತಾವರೆಗಳು ಅರಳಿ ಶೋಭಿಸ್ತಾ ಇರೋ ಹಾಗೆ ಭರತನ ಹೃದಯ ಅನ್ನುವಂತಹ ನಿರ್ಮಲವಾದ ಆಕಾಶದಲ್ಲಿ ಶಮ, ದಮ, ಸಂಯಮ, ನಿಯಮ, ಉಪವಾಸ ಆದಿ ವ್ರತಗಳಿದೆಯಲ್ಲ, ಅದು ನಕ್ಷತ್ರಗಳ ಹಾಗೆ ವಿರಾಜಿಸ್ತಾ ಇತ್ತು. ಅಂದರೆ ಅಷ್ಟು ಪರಿಶುದ್ಧವಾಗಿತ್ತು ಅವನ ಹೃದಯ. ಅದರಲ್ಲಿ ನಕ್ಷತ್ರಗಳು, ಅವನು ಏನು ನಿಯಮಗಳನ್ನು ಹಾಕ್ಕೊಂಡು ತನ್ನ ಶರೀರವನ್ನು ದಂಡಿಸ್ತಾ ಇದ್ದಾನೋ ಅದೆಲ್ಲ ನಕ್ಷತ್ರಗಳ ಹಾಗೆ ವಿರಾಜಿಸ್ತಾ ಇದೆ. ಭರತನ ಹೃದಯಾಕಾಶದಲ್ಲಿ ಶ್ರೀರಾಮನು ತಪ್ಪದೆ ಬರ್ತಾನೆ ಅನ್ನುವಂಥ ಒಂದು ದೃಢ ವಿಶ್ವಾಸ ಇದೆಯಲ್ಲ, ಅದು ಧ್ರುವತಾರೆ ಹಾಗೆ. ಅಂದರೆ ಧ್ರುವತಾರೆ ನೋಡಿ, ಎಲ್ಲದಕ್ಕಿಂತ ಬ್ರೈಟ್ ಆಗಿರುತ್ತೆ, ನಮಗೆ ಕಾಣಿಸ್ತಾ ಇರುತ್ತೆ. ಅದು ಬೇರೆ ನಕ್ಷತ್ರಗಳು ಕಾಣಿಸ್ಲಿಲ್ಲ ಅಂದರೂ ಧ್ರುವತಾರೆ ಕಾಣಿಸುತ್ತಲ್ವಾ, ಆ ರೀತಿ ರಾಮ ಖಂಡಿತ ಬಂದೇ ಬರ್ತಾನೆ ಅನ್ನೋ ಒಂದು ವಿಶ್ವಾಸ ಇದೆಯಲ್ಲ, ಅದು ಧ್ರುವತಾರೆ ಹಾಗೆ. 14 ವರ್ಷಗಳ ಅವಧಿ ಇದೆಯಲ್ಲ, ಅದು ಪೂರ್ಣಚಂದ್ರನ ಬೆಳದಿಂಗಳು. ಶ್ರೀರಾಮನ ನಿರಂತರ ಸ್ಮೃತಿ ಅನ್ನೋದಿದೆಯಲ್ಲ, ಅದು ಆಕಾಶಗಂಗೆಯ ಹಾಗೆ ಬೆಳಗ್ತಾನೆ ಇತ್ತು. ಶ್ರೀರಾಮನಲ್ಲಿರುವಂಥ ಅಚಲ ಶಕ್ತಿಯೇ ಕಳಂಕರಹಿತನಾದ ಚಂದ್ರಮನು ಸುಗುಣ ಸಮೂಹವಾದ ನಕ್ಷತ್ರಗಳ ನಡುವೆ ವಿರಾಜಿಸ್ತಾ ಇದ್ದಾನೆ. ಅಂದರೆ ಭಗವಂತನಲ್ಲಿರುವಂಥ ಭಕ್ತಿ ಅನ್ನೋದು ಅಷ್ಟು ಬೆಳಕನ್ನು ಕೊಡ್ತಾ ಇರುತ್ತೆ. ಸೊ ಆ ರೀತಿ ಇರಬೇಕು. ಪೂರ್ಣಚಂದ್ರ ಎಷ್ಟು ಬೆಳಕಿನಿಂದ ಕೂಡಿರ್ತಾನೋ ಆ ರೀತಿಯ ಭಕ್ತಿ ಇತ್ತು. ಅದು ಎಲ್ಲ ನಕ್ಷತ್ರಗಳ ಮಧ್ಯದಲ್ಲಿ ಹೇಗೆ ವಿರಾಜಿಸ್ತಾ ಇರುತ್ತೋ ಚಂದ್ರ, ಹಾಗೆ ವಿರಾಜಿಸ್ತಾ ಇತ್ತು. ಭರತನ ಪ್ರವರ್ತನೆ ಮತ್ತು ವಿಜ್ಞಾನ ಕಾರ್ಯಗಳು, ಅವನ ಭಕ್ತಿ ವೈರಾಗ್ಯಗಳು, ನಿರ್ಮಲವಾದಂತಹ ಗುಣಗಳು, ಐಶ್ವರ್ಯ, ಇವುಗಳನ್ನೆಲ್ಲ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಉತ್ತಮ ಕವಿಗಳು ಕೂಡ ವರ್ಣನೆ ಮಾಡೋಕ್ಕೆ ಹಿಂಜರಿತಾರೆ. ಯಾಕೆ ಅಂತಂದರೆ ಬೇರೆಯವ್ರ ಮಾತಿರಲಿ, ಸ್ವತಃ ಶೇಷ, ಗಣೇಶ, ಶಾರದೆ ಇವ್ರಿಗೂ ಕೂಡ ಅಲ್ಲಿವರೆಗೂ ತಲುಪೋದಕ್ಕೆ ಆಗಲಿಲ್ಲ. ಅಂದರೆ ಆ ಭರತನ ಗುಣಗಳನ್ನು ಗುಣಗಾನ ಮಾಡೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗಿಲ್ಲ ಅಂತಂದಮೇಲೆ ಸಾಮಾನ್ಯ ಕವಿಗಳು ಮಾಡೋದಕ್ಕಾಗುತ್ತಾ ಅಂತ ಇಲ್ಲಿ ಹೇಳ್ತಾ ಇರೋದು. ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ರಾಮಾಯಣದ ಮೇಲೆ ಭಗವದ್ಗೀತೆ ಮೇಲೆ ಬೇಕಾದಷ್ಟು ಜನ ಬರೆದಿದ್ದಾರೆ. ಆದರೆ ಭರತ ಅನ್ನುವಂಥ ವಿಷಯ, ಅವನ ಬಗ್ಗೆ ಯಾರೂ ಕೂಡ ಅಷ್ಟಾಗಿ ಬರೆದಿಲ್ಲ. ಭಕ್ತರ ಬಗ್ಗೆ ಬರೆಯೋದು ಅಂತಂದರೆ ಸ್ವಲ್ಪ ಕಷ್ಟನೇ. ಅದರಲ್ಲೂ ಕೂಡ ರಾಮನಿಗೆ ತುಂಬ ಹತ್ತಿರವಾಗಿರ್ತಾರಲ್ಲ ಅಂಥವ್ರ ಬಗ್ಗೆ ಬರೆಯೋದಂತೂ ಇನ್ನೂ ಕಷ್ಟ. ಭರತನ ಬಗ್ಗೆ ಯಾರೂ ಬರೆದಿಲ್ಲ. ಯಾಕೆ ಅಂತಂದರೆ ಬರೆಯೋಷ್ಟು
ಯೋಗ್ಯತೆ ಅನ್ನೋದು ಯಾರಿಗೂ ಇಲ್ಲ ಅಂತ ಇದರ ಅರ್ಥ. ಅದಕ್ಕೆ ಅಂಥವರೇ ಅಂದರೆ ನೋಡಿ, ಶೇಷ, ಗಣೇಶ, ಶಾರದ ಇವರೆಲ್ಲ ಜ್ಞಾನದ ನಿಧಿಗಳು, ಜ್ಞಾನವನ್ನು ಕೊಂಡಾಡುವಂಥವ್ರು, ಜ್ಞಾನದ ಅಧಿದೇವತೆಗಳು. ಇವರಿಂದನೇ ಜ್ಞಾನ ಎಲ್ಲರಿಗೂ ಸಿಗುವಂಥದ್ದು. ಇವರೇ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ಅಂತಂದಮೇಲೆ ಇನ್ನು ಇವರಿಂದ ಜ್ಞಾನವನ್ನು ಪಡ್ಕೊಳ್ಳುವಂಥ ನಮ್ಮಂಥವ್ರು ಹೇಳೋಕ್ಕಾಗತ್ತಾ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.